ಯುವಜನರ ರಕ್ತ ಹೀರುವ ಕೆಲಸವನ್ನೇ ಸರ್ಕಾರ ಮಾಡ್ತಾ ಇದೆ. ನಾನು ಈಗಲೂ ಹೇಳ್ತೇನೆ, ವೆಟರ್ನರಿ ಕಾಲೇಜಿನಲ್ಲಿ ನಾನು ಗವರ್ನರ್ ಅವರಿಗೆ ಪತ್ರ ಬರೆದಿದ್ದೇನೆ. ಇವರು ಒಂದು ಏಕಾಏಕಿ ಇವತ್ತು ನೇರ ನೇಮಕಾತಿಗಳನ್ನ ಒಂದು ಪೋಸ್ಟ್ಗೆ 1 ಕೋಟಿಯಷ್ಟು ಹಣ ಪಡೆದು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇದು ಕ್ಯಾಬಿನೆಟ್ ಕೂಡ ಇದಕ್ಕೆ ಅನುಮತಿ ಕೊಟ್ಟಿಲ್ಲ. ಈಗಿದ್ರೂ ಕೂಡ ಯಾವ ರೀತಿ ವೆಟರ್ನರಿ ಕಾಲೇಜಿನಲ್ಲಿ ಈ ರೀತಿ ಚಟುವಟಿಕೆ ನಡೆಯಲಿಕ್ಕೆ ಸಾಧ್ಯ? ಇದನ್ನು ತಕ್ಷಣ ಮಾನ್ಯ ಮುಖ್ಯಮಂತ್ರಿಗಳು ಮುಂದಾಲೋಚನೆಯಿಂದ ಯಾರು ಇಂಥ ಒಂದು ಘಟನೆಗೆ ಕಾರಣರಾಗಿದ್ದಾರೆ, VC ಅವರನ್ನ ತಕ್ಷಣ ನೀವು ಸಸ್ಪೆಂಡ್ ಮಾಡಬೇಕು. ಅವರಿಗೆ ಅಧಿಕಾರವೇ ಇಲ್ಲದೆ ಇದ್ದಾಗ ಯಾಕೆ ಅವರು ಮುಂದುವರೆದಿದ್ದಾರೆ? ಅದು ಒಂದು. KPS ಇದು ನಿನ್ನೆ ನಾವು ಈಗ ಏನೋ ಹೊಸದಾಗಿ ಬಂದಿರತಕ್ಕಂತ ತಾತ್ಕಾಲಿಕವಾದ ಅಧ್ಯಕ್ಷರನ್ನ ಭೇಟಿ ಮಾಡಿದ್ದೇವೆ, ಕಾರ್ಯದರ್ಶಿಗಳಿಗೆ ಮನವರಿಕೆ ಮಾಡಿಕೊಟ್ಟಿದ್ದೇವೆ, ಎಕ್ಸಾಮಿನೇಷನ್ ಕಂಟ್ರೋಲರ್ಗೂ ಹೇಳಿದ್ದೇವೆ ಈ ಕೇಸನ್ನ CBIಗೆ ಕೊಡಿ. ಅವರು ಕೂಡ ಒಂದು ಇದರಲ್ಲಿ ಒಪ್ಕೊಂಡಿದ್ದಾರೆ. ಯಾಕೆಂದ್ರೆ ನಮ್ಮ ಮೇಲೆ ಈ ರೀತಿ ಅಪಾದನೆಗಳು ಬರೋದನ್ನ ನಾವು ಸಹಿಸ್ಕೊಳ್ಳಕ್ಕಾಗೋದಿಲ್ಲ. ಪೊಲೀಸ್ ಇಲಾಖೆಗೆ 4 ಸಾರಿ ಪತ್ರಗಳನ್ನು ಬರೆದಿದ್ದೇವೆ. ಒಂದು ಸಾರಿಯೂ ಕೂಡ ನಮ್ಮ ಪತ್ರಕ್ಕೆ ಮನ್ನಣೆ ಕೊಟ್ಟಿಲ್ಲ, ಯಾರನ್ನು ಕರೆದು ವಿಚಾರಣೆ ಮಾಡಿಲ್ಲ, ಇನ್ವೆಸ್ಟಿಗೇಷನ್ ಮಾಡಿಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ. ಅದಕ್ಕೆ ಸದ್ಯದಲ್ಲಿ ನಾವು ಮತ್ತೆ ಅಶೋಕ್ ಅವರು ಕಮಿಷನರ್ ಅವರನ್ನು ಅಥವಾ DG ಅವರನ್ನ ಭೇಟಿ ಮಾಡಿ ಅವ್ರಿಗೂ ಮನವರಿಕೆ ಮಾಡಿಕೊಡ್ತೇವೆ. ಮಾನ್ಯ ಗೃಹ ಸಚಿವರು ಇದರ ಬಗ್ಗೆ ಶ್ರದ್ಧೆ ವಹಿಸಬೇಕು. ಯುವಕರ ಜೀವನದಲ್ಲಿ ಈ ರೀತಿ ಆಟ ಆಡ್ತಕ್ಕಂಥದ್ದನ್ನು ಮಾಡಬಾರ್ದು. ಅದಕ್ಕೆ ಪೊಲೀಸ್ ಇಲಾಖೆಗೆ ಏನು KPSC ಸೆಕ್ರೆಟರಿ ಅವರು ಪತ್ರ ಬರೆದಿದ್ದಾರೆ ಅದಕ್ಕೆ ಮಾನ್ಯ ಮಾಡಿ ಇನ್ವೆಸ್ಟಿಗೇಷನ್ ಅವರು ಶುರು ಮಾಡಬೇಕು ಅಂತಕ್ಕಂಥದ್ದನ್ನು ಮಾಡ್ತೇನೆ. ಇವತ್ತೇನು ಶಿಕ್ಷಕರ ನೇಮಕಾತಿಯಲ್ಲೂ ಈ ರೀತಿಯ ಭ್ರಷ್ಟಾಚಾರ ಇದೆ, ಇದನ್ನು ಕೂಡ ಈಗ ವಿದ್ಯಾರ್ಥಿಗಳು ಕೈಗೆತ್ತಿಕೊಂಡಿದ್ದಾರೆ. ಡಿಸ್ಕ್ರಿಪ್ಟಿವ್ ತಂದಿದ್ದಾರೆ, ಅದು ಇಲ್ಲಿ ಮಾತ್ರ ಇದೆ, ದೇಶದ ಯಾವ ಮೂಲೆಯಲ್ಲೂ ಅದಿಲ್ಲ. ಅದಕ್ಕೆ ಅದನ್ನ ತಕ್ಷಣ ನಿಲ್ಲಿಸಬೇಕು. ಈ ನೇಮಕಾತಿಗಳನ್ನ ಸುಗಮವಾಗಿ ಆಗಬೇಕು, ಭ್ರಷ್ಟಾಚಾರ ರಹಿತವಾಗಿ ಆಗಬೇಕು, ಸೂಕ್ತ ವ್ಯಕ್ತಿಗಳಿಗೆ ಅವಕಾಶಗಳು ದೊರಕಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ. ಅದಕ್ಕಾಗಿ ವಿದ್ಯಾರ್ಥಿಗಳ ಜೊತೆಯಲ್ಲಿ ನಾವು ಕೂಡ ಸೇರಿ ಹೋರಾಟವನ್ನು ಮುಂದುವರಿಸ್ತೇವೆ. ಮೇಕೆದಾಟು ವಿಚಾರ ಬಂದಾಗಲೇ ನಾವು ಹೇಳಿದ್ವಿ, ಕೇಂದ್ರ ಸರ್ಕಾರದ ಕೆಲವು ಯೋಜನೆಗಳಿಗೆ ಅವರಿಂದ ನಮಗೆ ಆದೇಶಗಳ ಅವಶ್ಯಕತೆ ಇತ್ತು. ಅದರಿಂದ ಅವತ್ತು ಮಾಡಲಿಕ್ಕೆ ಅದು ಸಾಧ್ಯ ಆಗಿರಲಿಲ್ಲ. ಇದನ್ನು ತಪ್ಪಾಗಿ ಗ್ರಹಿಸಿದ ಕಾಂಗ್ರೆಸ್ ನಾಯಕರು, ವಿಶೇಷವಾಗಿ ಇವತ್ತಿನ ಮುಖ್ಯಮಂತ್ರಿ ಮಾನ್ಯ DK ಶಿವಕುಮಾರ್ ಅವರು ಮೇಕೆದಾಟಿನಿಂದ ಪ್ರಾರಂಭಿಸಿ ಬೆಂಗಳೂರಿನವರೆಗೆ ಪಾದಯಾತ್ರೆ ಮಾಡಿದ್ರು. ಅವರ ಸ್ಲೋಗನ್ ಏನಿತ್ತು ಅಂದ್ರೆ, ಯಾರ ಅಪ್ಪಣೆಯೂ ಬೇಡ, ಇದನ್ನ ಪ್ರಾರಂಭ ಮಾಡಿ ಅಂತಿತ್ತು. ಆದ್ರೆ ನೀವೇ 3 ವರ್ಷಕ್ಕಿಂತ ಹೆಚ್ಚು ಅಧಿಕಾರ ಈಗ ಮಾಡಿದಿರಿ, ಯಾರ ಅಪ್ಪಣೆಯ ಬೇಡ ಅಂತಂದ್ರೆ ನೀವ್ಯಾಕೆ ಸುಮ್ಮನೆ ಕುಳಿತಿದ್ದೀರಿ ಅನ್ನೋದು ನನ್ನ ಪ್ರಶ್ನೆ. ಈಗ ಕೇಂದ್ರ ಸರ್ಕಾರ ಹೇಳಿದೆ, ಪಕ್ಕದ ಯಾವ ರಾಜ್ಯಗಳಿಂದ ನಿಮಗೆ ಪರ್ಮಿಷನ್ ಬೇಕಾಗಿಲ್ಲ, ಆದ್ರೆ ಟ್ರಿಬ್ಯುನಲ್ ನಿಂದ ನೀವು ತಗೊಳ್ಬೇಕು, ಅಲ್ಲಿ ಅಪ್ರೋಚ್ ಮಾಡಿ ಅನ್ನೋದನ್ನು ಹೇಳಿದ್ದಾರೆ. ಅದರ ಪ್ರಕಾರ ಮಾಡಿ ಈಗ ಪ್ರಾರಂಭ ಮಾಡಲಿ ಅನ್ನೋದು ನನ್ನ ಅನಿಸಿಕೆ.